ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆದರ್ಶ ವಿದ್ಯಾಲಯ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಈಗಾಗಲೇ ಪ್ರಕಟಣೆ ಮಾಡಿದರು. ಆ ಆಯ್ಕೆ ಪಟ್ಟಿಯನ್ನು ಒಳಗಡೆ ಯಾರ್ಯಾರು ಆಯ್ಕೆ ಆದಂಥ ಮಕ್ಕಳು ನಿಮಗೆ ಅಡ್ಮಿಷನ್ ಮಾಡಲು ಕೊನೆಯ ದಿನಾಂಕ ಯಾವಾಗಾಗಿತ್ತು, ಆಲ್ರೆಡಿ ಅಡ್ಮಿಷನ್ಸ್ ಮಾಡಿದರೆ ಓಕೆ, ಮಾಡಿರಲಿಲ್ಲಪ್ಪ ಅಂತಂದಾಗ ನೀವು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಗೆ ನೀವು ಅಡ್ಮಿಷನ್ಸ್ ಮಾಡಲಿಲ್ಲಪ್ಪ ಅಂತಂದಾಗ ಹಿಂದೆ ಇದ್ದಂಥ ಮಕ್ಕಳಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಿಫರೆನ್ಸ್ನ ಕೊಟ್ಟಿರ್ತಿರ್ತಾರೆ. ಹಾಗಾದರೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಅವರು ಆಲ್ರೆಡಿ ಇಲ್ಲಿ ಡೇಟ್ನ ಕೊಟ್ಟಿದ್ದಾರೆ ನೋಡಿರಿ, ಸರಿಯಾಗಿ ಅಬ್ಸರ್ವ್ ಮಾಡಿರಬೇಕು. 2026-27ನೇ ಶೈಕ್ಷಣಿಕ ಆದರ್ಶ ವಿದ್ಯಾಲಯದ 6ನೇ ತರಗತಿ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕಟಿಸಲಾಗಿದೆ. ಪ್ರವೇಶ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಆಲ್ರೆಡಿ ದಿನಾಂಕ ಮುಗಿತು. ಇವತ್ತು 5 ತಾರೀಕು, 3ನೇ ತಾರೀಕಿಗೆ ಇದು ಕಂಪ್ಲೀಟ್ ಆಗಿದೆ. 3/6/2026ರಂದು ಅಡ್ಮಿಷನ್ ಮಾಡ್ಕೋಕೆ ನಿಮ್ಗೆ ಅವಕಾಶನ ಕೊಟ್ಟಿದ್ದರು. ಆಲ್ರೆಡಿ ನೀವು ಅವಕಾಶಗಳನ್ನು ಅಡ್ಮಿಷನ್ಸ್ಗಳು ಮಾಡಿದರೆ ಓಕೆ. ಹಾಗಾದರೆ ಇನ್ನು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಸರ್ ಯಾವಾಗ ಬಿಡ್ತಾನೆ ಸರ್ ಅಂತೇಳಿ ಕೇಳ್ತಾ ಇದ್ರಿ. ಹಾಗಾದರೆ ಇಲ್ಲಿವರೆಗೂ ಆದರ್ಶ ವಿದ್ಯಾಲಯದ ಎಷ್ಟು ಅಡ್ಮಿಷನ್ ಆಗ್ಯಾವು ಅದನ್ನು ಯಾವ ಥರ ನೋಡ್ಕೋಬೇಕಪ್ಪ ಅಂದಾಗ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತಿದೆ ನೋಡ್ರಿ, ಆದರ್ಶ ವಿದ್ಯಾಲಯದು. ಆ ವೆಬ್ಸೈಟ್ ಒಳಗಡೆ ಹೋದಾಗ ನಿಮ್ಗೆ ದಾಖಲಾತಿಯ ಸ್ಥಿತಿ 1ನೇ ಸುತ್ತಿನ ಒಳಗಡೆ 5/6/2026 ಇವತ್ತಿನವರೆಗೆ ಎಷ್ಟು ಸೀಟ್ ಅಲೋಟ್ ಇದ್ದವಪ್ಪ ಅಂದಾಗ 8,880 ಸೀಟ್ಗಳು ಇದ್ದು, ಅದರಲ್ಲಿ ದಾಖಲಾದಂಥ ಸಂಖ್ಯೆ ಎಷ್ಟಪ್ಪ ಅಂದಾಗ 4,277. ಇನ್ನೂ ಅರ್ಧ ಸೀಟ್ಗಳು ಏನಿದವಪ್ಪ ಅಂದ್ರೆ ಇನ್ನು 4,000ಕ್ಕಿಂತ ಅಧಿಕ ಸೀಟ್ಗಳು ಏನಿದವಪ್ಪ ಅಂದಾಗ ಕುಲ್ಲ ಇದ್ದಾವೆ ಎಂಟೈರ್ ಕರ್ನಾಟಕದಾಗ. ಹಾಗಾದರೆ ನೀವು ಯಾವ ಜಿಲ್ಲೆದವರು ಅಥವಾ ಯಾವ ಶಾಲೆಯ ಒಳಗಡೆ ನೀವು ಅಡ್ಮಿಷನ್ಸ್ಗೆ ಅಥವಾ ಫಸ್ಟ್ ಪ್ರಿಫರೆನ್ಸ್ ಯಾವ ಸ್ಕೂಲಿಗೆ ಕೊಟ್ಟಿರ್ತೀರಿ, ಆಯಾ ಸ್ಕೂಲ್ದೆಲ್ಲ ಮಾಹಿತಿ ಇದ್ದಾವೆ ನೋಡ್ರಲ್ಲಿ. ಉದಾಹರಣೆಗೆ ಬಾಗಲಕೋಟೆ ಒಳಗಡೆ ಬದಾಮಿ ಟೋಟಲ್ 120 ಸೀಟು ಅಲೋಟೆಡ್ ಇದ್ದಾವೆ. ಅದರಲ್ಲಿ 53 ಮಂದಿ ಅಡ್ಮಿಷನ್ಸ್ನ ಮಾಡಿದ್ದಾರೆ. ನೆಕ್ಸ್ಟ್ ಬಾಗಲಕೋಟೆ ಒಳಗಡೆ 120-42 ಅಡ್ಮಿಷನ್ಸ್ ಆಗಿದ್ದಾವೆ. ಬಾಗಲಕೋಟೆ ಒಳಗೆ ಬೀಳಗಿ. ಹಿಂಗೆ ನಿಮ್ಮ ಜಿಲ್ಲೆ ಯಾವುದು ಅಥವಾ ನಿಮ್ಮದು ಯಾವ ಸ್ಕೂಲಿಗೆ ನೀವು ಫಸ್ಟ್ ಪ್ರಿಫರೆನ್ಸ್ನ ಕೊಟ್ಟಿರ್ತೀರಿ ಅದನ್ನು ಹೋಗಿ ತಾವು ನೋಡ್ಕೋಬೇಕು. ಕಡೆ ನಿಮ್ಮ ಡಿಸ್ಟಿಕ್ ಬರ್ತಾವೆ, ಕಡೆ ಸ್ಕೂಲ್ಗಳ ಹೆಸರು ಬರ್ತಾವೆ. ಓಕೆ, ಹಾಗಾದರೆ ನಾನು ಇಲ್ಲಿ ನಮ್ಮ ವಿಜಯಪುರ ಡಿಸ್ಟಿಕ್ದು ಏನು ಮಾಡ್ತೀನಪ್ಪ ಅಂದಾಗ ತೋರಿಸ್ತೀನಿ. ಇಲ್ಲಿ ನೋಡಿರಿ, ವಿಜಯಪುರ ಒಳಗಡೆ ಬಸವನ ಬಾಗೇವಾಡಿ ಒಳಗಡೆ ಟೋಟಲ್ ಎಷ್ಟು ಸೀಟ್ ಅಲೋಟ್ ಇದ್ದಾವಪ್ಪ ಅಂತಂದಾಗ 120 ಸೀಟ್ ಇದ್ದಾವೆ. ಅದರಲ್ಲಿ 56 ಜನ ವಿದ್ಯಾರ್ಥಿಗಳು ಹೀಗೆ ಆಲ್ರೆಡಿ ಅಡ್ಮಿಷನ್ಸ್ನ ಮಾಡಿದ್ದಾರೆ. ಅದೇ ವಿಜಯಪುರ ಜಿಲ್ಲೆ ಇಂಡಿ ಒಳಗೆ ನೋಡ್ರಿ 120 ಇದಾವೆ, ಬರೀ 25 ಜನ ವಿದ್ಯಾರ್ಥಿಗಳು ಅಡ್ಮಿಷನ್ಸ್ನ ಮಾಡಿದ್ದಾರೆ ಇಲ್ಲಿವರೆಗೂ. ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡೋಕ್ಕಪ್ಪ ಅಂದಾಗ ಅಡ್ಮಿಷನ್ಸ್ಗಳನ್ನ ಮಾಡಬೇಕು. ನಾಟ್ ಜಾಸ್ತಿ 50%ಗಿಂತ ಜಾಸ್ತಿ ಅಡ್ಮಿಷನ್ಸ್ ಆಗಿಲ್ಲ. ಸೆಕೆಂಡ್ ಲಿಸ್ಟ್ ಅಂತೂ ಖಂಡಿತವಾಗಿ ಬಿಡ್ತಾನೆ. ಆ ಸೆಕೆಂಡ್ ಲಿಸ್ಟ್ನಲ್ಲಿ ಕೂಡ ತಾವು ಆಯ್ಕೆ ಆಗ್ತೀರಿ. ಸರ್ ಯಾಕೆ ಇವರು ಇನ್ನೂವರೆಗೂ ಅಡ್ಮಿಷನ್ಸ್ ಮಾಡಿಲ್ಲಪ್ಪ ಅಂತಂದಾಗ ಒಬ್ಬೊಬ್ಬರು ಏನು ಮಾಡಿರ್ತಾರಪ್ಪ ಅಂದಾಗ ಮೊರಾರ್ಜಿ ದೇಸಾಯಿ ಹೋಗಿ ಅಡ್ಮಿಷನ್ಸ್ ಮಾಡಿರ್ತಾರೆ. ಅವರು ಇಲ್ಲಿ ಆಯ್ಕೆ ಆಗಿರ್ತಾರೆ, ಅವ್ರ ಸೀಟ್ ಇಲ್ಲಿ ಖಾಲಿ ಉಳಿತವೆ. ಇಷ್ಟು ಜನ ನವೋದಯಕ್ಕೆ ಅಡ್ಮಿಷನ್ಸ್ ಮಾಡಿರ್ತಾರೆ, ಇಲ್ಲಿ ಸೀಟ್ಗಳು ಖಾಲಿ ಉಳಿತವೆ. ಕಿತ್ತೂರು ರಾಣಿ ಚೆನ್ನಮ್ಮ, ನೆಕ್ಸ್ಟ್ ಇದೇನು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ, ಅಲ್ಲಿ ಕೂಡ ಅವರು ಅಡ್ಮಿಷನ್ಸ್ ಮಾಡಿದಾಗ ಇಲ್ಲೆಲ್ಲ ಸೀಟ್ ಉಳಿತವೆ. ಈ ಸೀಟು ನಿಮ್ಗೆ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟ್ ಒಳಗಡೆ ಕೂಡ ನೀವು ಬರ್ತೀರಿ. ನಿಮ್ಮ ಅಂಕಗಳು ನಿಯರೆಸ್ಟ್ ಇದ್ದವಪ್ಪ ಅಂತಂದಾಗ ನೀವು ಒಂದು ಹೋಪ್ ಇಟ್ಕೊಡ್ರಿ. ನಿಮ್ಮ ಅಂಕಗಳು ಎಷ್ಟಿದ್ದಾವೆ, ನೀವು ಯಾವ ಜಿಲ್ಲೆಯಿಂದ ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ನೀವು ಸೇಫ್ ಆಗ್ತಿರೋ ಅಥವಾ ಇಲ್ಲೋ ಅಂತೇಳಿ ಆನ್ಸರ್ನ ಮಾಡ್ತೀನಿ. ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ ಸಾಕಷ್ಟು ಮಾಹಿತಿಗಳು ನಿಮ್ಗೆ ಸಿಗ್ತವೆ. ಧನ್ಯವಾದಗಳು.